ಅದು ಕಡು ಬಡವರು ಒಂದು ಸೂರು ಕಟ್ಕೊಂಡು ನೆಮ್ಮದಿಯಿಂದ ವಾಸ ಮಾಡಲಿ ಅಂತ ಸರ್ಕಾರ ನೀಡಿದ್ದ ಸೈಟ್. ಆದರೆ ಇಂತಹ ಸೈಟ್ ಮೇಲೆ ದೊಡ್ಡ ಕುಳಗಳ ಕಣ್ಣು ಬಿದ್ದಿತು. ಸೈಟನ್ನು ಬಾಡಿಗೆಗೆ ಪಡೆದು ಬೃಹತ್ ವಾಣಿಜ್ಯ ಕಟ್ಟಡ ಕಟ್ಟಿ ಪಬ್ ಬಾರ್ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಪಕ್ಕದಲ್ಲಿದ್ದ ಸರ್ಕಾರಿ ಜಮೀನನ್ನು ಸಹ ನುಂಗಿದ್ದಾರೆ. ಈ ಅಕ್ರಮವನ್ನ ನಮ್ಮ ಜೀ ಕನ್ನಡ ನ್ಯೂಸ್ ಬಯಲಿಗೆಳೆದ ತಕ್ಷಣ ಎಚ್ಚೆತ್ತ ಕಂದಾಯ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಏರ್ಪೋರ್ಟ್ ಹೈವೇ ಪಕ್ಕದಲ್ಲೇ ತಲೆ ಎತ್ತಿರುವ ಬೃಹದಾಕಾರದ ಕಟ್ಟಡ. ಈ ಕಟ್ಟಡದಲ್ಲಿ ಐಷಾರಾಮಿ ಪಬ್ ಮತ್ತು ಬಾರ್ ಚಟುವಟಿಕೆ ನಡೀತಾ ಇದೆ. ಇದು ದೇವನಹಳ್ಳಿ ತಾಲೂಕಿನ ಕೊಂಡೇನಹಳ್ಳಿ ಗೇಟ್ ಬಳಿಯ ಕೊಟ್ನತೆವರು ಸರ್ವೆ ನಂಬರ್ 28ರಲ್ಲಿ ನಿರ್ಮಾಣವಾಗಿರೋ ಕಟ್ಟಡ. ಈ ವಾಣಿಜ್ಯ ಕಟ್ಟಡ ತಲೆ ಎತ್ತಿರೋದು ಸರ್ಕಾರ 94 ಸಿಸಿ ಅಡಿಯಲ್ಲಿ ನಿವೇಶನ ಇಲ್ಲದ ಬಡವರಿಗೆ ಹಂಚಿರುವ ಜಾಗದಲ್ಲಿ. ಈಗ 94C ಬಗ್ಗೆ ತಮಗೆ ಗೊತ್ತಿರ್ಬೋದು. ಕೊಟ್ಟಿರೋದು ವಾಸ ಮಾಡೋದಕ್ಕೋಸ್ಕರ ನಾವು ಹಕ್ಕುಪತ್ರಗಳನ್ನ ಕೊಟ್ಟಿದ್ದು ಸರ್ಕಾರದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್. ಅದೇ ರೀತಿ ಇವರು ಕಮರ್ಷಿಯಲ್ಸ್ಗೆಲ್ಲ ಬಳಸ್ಕೊಂಡ್ರೆ ಅದು ತಪ್ಪಾಗ್ತದೆ. ಬಟ್ ಅದು ಕೂಡ ಬಾಡಿಗೆ ಕೊಟ್ಟಿದ್ದಾರೆ ಅಂದರೆ ಈ ಹ್ಯಾವ್ ಸಮ್ ಬೇರೆ ಮನೆಗಳಿದೆ ಅಂತ ಆಯ್ತು ಅದರ ಅರ್ಥ ಅಲ್ವಾ? ಆ ಕಾರಣಕ್ಕೋಸ್ಕರ ವಿ ಹ್ಯಾವ್ ಟು ಚೆಕ್. ನಾನು ಚೆಕ್ ಮಾಡ್ತೀನಿ. ಕೊಂಡೇನಹಳ್ಳಿ ಗ್ರಾಮದ ನರಸಿಂಹಯ್ಯ ಮತ್ತು ಮಂಜುನಾಥ್ ಅನ್ನೋರಿಗೆ 94 ಸಿಸಿ ಅಡಿಯಲ್ಲಿ 2 ನಿವೇಶನ ಹಂಚಿಕೆಯಾಗಿದೆ. ಈ ನಿವೇಶನಗಳನ್ನು ರಾಜಣ್ಣ ಮತ್ತು ಅಮಿತ್ ಮತ್ತು ಶರತ್ ಅನ್ನುವವರ ಸಹಭಾಗಿತ್ವದಲ್ಲಿ ಹೌಸ್ ಆಫ್ ಲಿಕ್ಕರ್ಸ್ ಎಂಬ ಪಬ್ ಮತ್ತು ಬಾರ್ಗೆ ಬಾಡಿಗೆಗೆ ನೀಡಲಾಗಿದೆ. ಬಾಡಿಗೆಗೆ ಪಡೆದ ಇವರು ಪಕ್ಕದಲ್ಲಿದ್ದ 2.5 ಗುಂಟೆ ಸರ್ಕಾರಿ ಜಮೀನನ್ನ ಸಹ ಲಪಟಾಯಿಸಿ ಬೃಹತ್ ಕಟ್ಟಡ ನಿರ್ಮಿಸಿದ್ದಾರೆ. ಈ ಅಕ್ರಮದ ಬಗ್ಗೆ ಜೀ ಕನ್ನಡ ನ್ಯೂಸ್ ಇಂಚಿಂಚು ಬಯಲಿಗೆಳೆದಿತ್ತು. ಅಕ್ರಮದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆಗ್ರಹ ಮಾಡಿತ್ತು. ಕೊಟ್ನೆತವರು ಸರ್ವೆ ನಂಬರ್ 28ರಲ್ಲಿ ನರಸಿಂಹಯ್ಯ ಬಿನ್ ಚಿಕ್ಕಣ್ಣ ಅನ್ನೋರಿಗೆ ಮತ್ತು ಮಂಜುನಾಥ್ ಬಿನ್ ಚಿಕ್ಕಣ್ಣ ಅನ್ನೋರಿಗೆ 94 ಸಿಸಿಲಿ ನಾವು ಹಕ್ಕುಪತ್ರ ಕೊಟ್ಟಿರ್ತೀವಿ. ಖಾತೆನೂ ಆಗಿದೆ. ಅದರಲ್ಲಿ 94 ಸಿಸಿಲಿ ವಾಸದ ಮನೆಯ ಉದ್ದೇಶಕ್ಕೆ ಮಾತ್ರ ಬಳಸೋದಕ್ಕೆ ಅವಕಾಶ ಇರುತ್ತೆ. ಬೇರೆ ಪರಭಾರೆನೂ ಮಾಡೋಂಗಿಲ್ಲ ಮತ್ತು ಬೇರೆ ಪರ್ಪಸ್ಗೆ ಅವರು ಉಪಯೋಗಿಸ್ಕೊಳೋಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಆದರೆ ಅಲ್ಲಿ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ವರದಿ ಕೊಟ್ಟಿದ್ದಾರೆ. ಅದರಂತೆ ವೈಲೇಷನ್ ಆಗಿರೋದ್ರಿಂದ, ಯಾವುದು ಷರತ್ತುಗಳು ಉಲ್ಲಂಘನೆ ಆಗಿರೋದ್ರಿಂದ ಹಕ್ಕುಪತ್ರನ ಏನಕ್ಕೆ ರದ್ದುಪಡಿಸಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ನೋಟಿಸ್ ಜಾರಿ ಮಾಡಿದ್ದೀವಿ. ಅಕ್ರಮದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜೀ ಕನ್ನಡ ನ್ಯೂಸ್ ಅಧಿಕಾರಿಗಳ ಕಣ್ಣು ತೆರೆಸಿದೆ. ಇದೀಗ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ತಹಶೀಲ್ದಾರ್ ಅನಿಲ್ ನೋಟಿಸ್ ನೀಡಿದ್ದಾರೆ. ಕೇವಲ ನೋಟಿಸ್ಗೆ ನಿಲ್ಲುತ್ತಾ ಅಥವಾ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರ ಕಾದು ನೋಡಬೇಕು. ವೆಂಕಟೇಶ್ ಬೂದಿಗೆರೆ, ಜೀ ಕನ್ನಡ ನ್ಯೂಸ್, ದೇವನಹಳ್ಳಿ.